ಭಾರತ ಹಾಗೂ ಕರ್ನಾಟಕ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಭಾರತೀಯ ಸೇನೆಗೆ ಇದೀಗ ಆನೆ ಬಲ ಬಂದಿದೆ. ಫ್ರಾನ್ಸ್ ಜೊತೆಗೆ ಬರೋಬ್ಬರಿ 20 ಮಹತ್ವದ ಒಪ್ಪಂದಗಳಿಗೆ ಭಾರತ ಸಹಿಯನ್ನು ಹಾಕಿದೆ. ಇನ್ನು ಈ ಡೀಲ್ ನೋಡಿ ಶತ್ರು ರಾಷ್ಟ್ರಗಳಿಗೆ ನಡುಕ ಶುರುವಾಗಿದೆ. ಆ ಎಲ್ಲದರ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪದುರುಗುಟ್ಟಿ ಹೋಗಿದೆ. ಭಾರತದ ಪರಾಕ್ರಮಕ್ಕೆ ಇಡೀ ಜಗತ್ತೇ ದಂಗಾಗಿದೆ. 3 ಸೇನಾಪಡೆಗಳ ತಾಕತ್ತಿಗೆ ಶಕ್ತಿಶಾಲಿ ರಾಷ್ಟ್ರಗಳೇ ತಂಡ ಹೊಡೆದಿವೆ. ಇದು ಬರೀ ಟ್ರೈಲರ್ ಅಷ್ಟೇ. ಅಸಲಿ ಪಿಕ್ಚರ್ ನೋಡಿದ್ರೆ ಶತ್ರುಗಳು ಬೆವರುವುದು ಗ್ಯಾರಂಟಿ. ಯಾಕಂದ್ರೆ ಈಗ ಎಂಟ್ರಿ ಕೊಡ್ತಾ ಇರೋದು ಕಿಲ್ಲರ್ ಮಿಸೈಲ್, ಡೆಡ್ಲಿ ಹೆಲಿಕಾಪ್ಟರ್. ನಮ್ಮ ಹೆಮ್ಮೆಯ ಭಾರತೀಯ ಸೇನೆಗೆ ಆನೆ ಬಲ. 114 ರಫೇಲ್ ಹ್ಯಾಮರ್ ಕ್ಷಿಪಣಿಗಳ ಖರೀದಿಗೆ ಒಪ್ಪಂದ. ಭಾರತ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಪ್ರಧಾನಿ ನರೇಂದ್ರ ಮೋದಿ ಮುಂಬೈನಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಜೊತೆಗೆ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದರು. ಬರೋಬ್ಬರಿ 114 ರಫೇಲ್ ಮತ್ತು ಹ್ಯಾಮರ್ ಕ್ಷಿಪಣಿಗಳ ಖರೀದಿ ಸೇರಿದಂತೆ ಹಲವು ಪ್ರಮುಖ ಒಪ್ಪಂದಕ್ಕೆ ಮುದ್ರೆ ಒತ್ತಿದ್ರು. ಬರೋಬ್ಬರಿ 20 ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ವಿಶೇಷ ಅಂದ್ರೆ ಈ ಎಲ್ಲವೂ ಭಾರತದಲ್ಲೇ ತಯಾರಾಗಲಿದೆ. ದೇಶದ ಮೊದಲ ಹೆಲಿಕಾಪ್ಟರ್ ಉತ್ಪಾದನಾ ಘಟಕಕ್ಕೆ ಚಾಲನೆ. ಪ್ರಧಾನಿ ಮೋದಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ರಿಂದ ಉದ್ಘಾಟನೆ. ಕರ್ನಾಟಕದ ಪಾಲಿಗೆ ಇಂದು ಹೆಮ್ಮೆಯ ದಿನ. ಚಿನ್ನದ ನಾಡು ಎಂದೇ ಹೆಸರು ಮಾಡಿರುವಂತಹ ಕೋಲಾರ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಟಾಟಾ ಏರ್ಬಸ್ ಮಿನಿ ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕವನ್ನ ಪ್ರಧಾನಿ ಮೋದಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಉದ್ಘಾಟನೆ ಮಾಡಿದ್ದಾರೆ. ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಏರ್ಬಸ್ H-125 ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕಕ್ಕೆ ವರ್ಚುವಲ್ ಮೂಲಕ ಚಾಲನೆ ನೀಡಲಾಗಿದೆ. हेलीकॉप्टर असेंबली लाइन का उद्घाटन इस गहरे विश्वास का एक और उज्जवल उदाहरण है. हमें गर्व है कि भारत और फ्रांस मिलकर माउंट एवरेस्ट की ऊंचाइयों तक उड़ान भरने वाला विश्व का एकमात्र हेलीकॉप्टर भारत में बनाएंगे और ये पूरे विश्व को एक्सपोर्ट भी करेंगे. ಇನ್ನು ನಮ್ಮ ಚಿನ್ನದ ನಾಡಲ್ಲಿ ತಯಾರಾಗುವಂತಹ ಹೆಲಿಕಾಪ್ಟರ್ ತಾಕತ್ತು ಎಂತದು ಅಂತಾನೆ ತೋರಿಸ್ತೀವಿ ನೋಡಿ. ಕರುನಾಡ ಹೆಲಿಕಾಪ್ಟರ್ ಮೇಕ್ ಇನ್ ಇಂಡಿಯಾ ಕನಸಿಗೆ ದೊಡ್ಡ ಬಲ ತುಂಬಿದ ಘಟಕ. ಹೆಲಿಕಾಪ್ಟರ್ ವಿಮಾನಗಳನ್ನು ಕೇವಲ HAL ತಯಾರಿಸುತ್ತಿತ್ತು. ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕ ಸ್ಥಾಪಿಸಿದ ಟಾಟಾ ಕೋಲಾರದಲ್ಲಿ ಶಕ್ತಿಶಾಲಿ H-125 ಹೆಲಿಕಾಪ್ಟರ್ಗಳ ಉತ್ಪಾದನೆ. ಮೊದಲ ಹಂತದಲ್ಲಿ ವರ್ಷಕ್ಕೆ 10 ಹೆಲಿಕಾಪ್ಟರ್ಗಳ ಉತ್ಪಾದನೆ. ಪ್ರವಾಸೋದ್ಯಮ, ವೈದ್ಯಕೀಯ ಸೇವೆ, ವಿವಿಐಪಿ ಪ್ರಯಾಣ, ಕಣ್ಗಾವಲು ಉದ್ದೇಶಗಳಿಗಾಗಿ ಬಳಕೆಯಾಗುತ್ತೆ H-125 ಹೆಲಿಕಾಪ್ಟರ್. ಎಂಜಿನಿಯರ್ಗಳು, ತಾಂತ್ರಿಕ ನುರಿತ ಯುವಕರಿಗೆ ನೇರ ಉದ್ಯೋಗ. ಬಿಡಿಭಾಗ ಪೂರೈಸುವ ಸಣ್ಣ ಕೈಗಾರಿಕೆಗಳು ತಲೆ ಎತ್ತಲಿವೆ. ನೋಡಿದ್ರಲ್ಲ, ಚಿನ್ನದ ನಾಡಲ್ಲಿ ಎಂತ ಶಕ್ತಿಶಾಲಿ ಹೆಲಿಕಾಪ್ಟರ್ಗಳು ತಯಾರಾಗ್ತಿವೆ ಅಂತ. ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ. ಬೇರೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಭಾರತ ಹಾಗೂ ಕರ್ನಾಟಕ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಭಾರತೀಯ ಸೇನೆಗೆ ಇದೀಗ ಆನೆ ಬಲ ಬಂದಿದೆ. ಫ್ರಾನ್ಸ್ ಜೊತೆಗೆ ಬರೋಬ್ಬರಿ 20 ಮಹತ್ವದ ಒಪ್ಪಂದಗಳಿಗೆ ಭಾರತ ಸಹಿಯನ್ನು ಹಾಕಿದೆ. ಇನ್ನು ಈ ಡೀಲ್ ನೋಡಿ ಶತ್ರು ರಾಷ್ಟ್ರಗಳಿಗೆ ನಡುಕ ಶುರುವಾಗಿದೆ. ಆ ಎಲ್ಲದರ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪದುರುಗುಟ್ಟಿ ಹೋಗಿದೆ. ಭಾರತದ ಪರಾಕ್ರಮಕ್ಕೆ ಇಡೀ ಜಗತ್ತೇ ದಂಗಾಗಿದೆ. 3 ಸೇನಾಪಡೆಗಳ ತಾಕತ್ತಿಗೆ ಶಕ್ತಿಶಾಲಿ ರಾಷ್ಟ್ರಗಳೇ ತಂಡ ಹೊಡೆದಿವೆ. ಇದು ಬರೀ ಟ್ರೈಲರ್ ಅಷ್ಟೇ. ಅಸಲಿ ಪಿಕ್ಚರ್ ನೋಡಿದ್ರೆ ಶತ್ರುಗಳು ಬೆವರುವುದು ಗ್ಯಾರಂಟಿ. ಯಾಕಂದ್ರೆ ಈಗ ಎಂಟ್ರಿ ಕೊಡ್ತಾ ಇರೋದು ಕಿಲ್ಲರ್ ಮಿಸೈಲ್, ಡೆಡ್ಲಿ ಹೆಲಿಕಾಪ್ಟರ್. ನಮ್ಮ ಹೆಮ್ಮೆಯ ಭಾರತೀಯ ಸೇನೆಗೆ ಆನೆ ಬಲ.
114 ರಫೇಲ್ ಹ್ಯಾಮರ್ ಕ್ಷಿಪಣಿಗಳ ಖರೀದಿಗೆ ಒಪ್ಪಂದ. ಭಾರತ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಪ್ರಧಾನಿ ನರೇಂದ್ರ ಮೋದಿ ಮುಂಬೈನಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಜೊತೆಗೆ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದರು. ಬರೋಬ್ಬರಿ 114 ರಫೇಲ್ ಮತ್ತು ಹ್ಯಾಮರ್ ಕ್ಷಿಪಣಿಗಳ ಖರೀದಿ ಸೇರಿದಂತೆ ಹಲವು ಪ್ರಮುಖ ಒಪ್ಪಂದಕ್ಕೆ ಮುದ್ರೆ ಒತ್ತಿದ್ರು. ಬರೋಬ್ಬರಿ 20 ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ವಿಶೇಷ ಅಂದ್ರೆ ಈ ಎಲ್ಲವೂ ಭಾರತದಲ್ಲೇ ತಯಾರಾಗಲಿದೆ. ದೇಶದ ಮೊದಲ ಹೆಲಿಕಾಪ್ಟರ್ ಉತ್ಪಾದನಾ ಘಟಕಕ್ಕೆ ಚಾಲನೆ. ಪ್ರಧಾನಿ ಮೋದಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ರಿಂದ ಉದ್ಘಾಟನೆ. ಕರ್ನಾಟಕದ ಪಾಲಿಗೆ ಇಂದು ಹೆಮ್ಮೆಯ ದಿನ. ಚಿನ್ನದ ನಾಡು ಎಂದೇ ಹೆಸರು ಮಾಡಿರುವಂತಹ ಕೋಲಾರ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಟಾಟಾ ಏರ್ಬಸ್ ಮಿನಿ ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕವನ್ನ ಪ್ರಧಾನಿ ಮೋದಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಉದ್ಘಾಟನೆ ಮಾಡಿದ್ದಾರೆ. ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಏರ್ಬಸ್ H-125 ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕಕ್ಕೆ ವರ್ಚುವಲ್ ಮೂಲಕ ಚಾಲನೆ ನೀಡಲಾಗಿದೆ. हेलीकॉप्टर असेंबली लाइन का उद्घाटन इस गहरे विश्वास का एक और उज्जवल उदाहरण है. हमें गर्व है कि भारत और फ्रांस मिलकर माउंट एवरेस्ट की ऊंचाइयों तक उड़ान भरने वाला विश्व का एकमात्र हेलीकॉप्टर भारत में बनाएंगे और ये पूरे विश्व को एक्सपोर्ट भी करेंगे. ಇನ್ನು ನಮ್ಮ ಚಿನ್ನದ ನಾಡಲ್ಲಿ ತಯಾರಾಗುವಂತಹ ಹೆಲಿಕಾಪ್ಟರ್ ತಾಕತ್ತು ಎಂತದು ಅಂತಾನೆ ತೋರಿಸ್ತೀವಿ ನೋಡಿ. ಕರುನಾಡ ಹೆಲಿಕಾಪ್ಟರ್ ಮೇಕ್ ಇನ್ ಇಂಡಿಯಾ ಕನಸಿಗೆ ದೊಡ್ಡ ಬಲ ತುಂಬಿದ ಘಟಕ. ಹೆಲಿಕಾಪ್ಟರ್ ವಿಮಾನಗಳನ್ನು ಕೇವಲ HAL ತಯಾರಿಸುತ್ತಿತ್ತು. ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕ ಸ್ಥಾಪಿಸಿದ ಟಾಟಾ ಕೋಲಾರದಲ್ಲಿ ಶಕ್ತಿಶಾಲಿ H-125 ಹೆಲಿಕಾಪ್ಟರ್ಗಳ ಉತ್ಪಾದನೆ. ಮೊದಲ ಹಂತದಲ್ಲಿ ವರ್ಷಕ್ಕೆ 10 ಹೆಲಿಕಾಪ್ಟರ್ಗಳ ಉತ್ಪಾದನೆ. ಪ್ರವಾಸೋದ್ಯಮ, ವೈದ್ಯಕೀಯ ಸೇವೆ, ವಿವಿಐಪಿ ಪ್ರಯಾಣ, ಕಣ್ಗಾವಲು ಉದ್ದೇಶಗಳಿಗಾಗಿ ಬಳಕೆಯಾಗುತ್ತೆ H-125 ಹೆಲಿಕಾಪ್ಟರ್. ಎಂಜಿನಿಯರ್ಗಳು, ತಾಂತ್ರಿಕ ನುರಿತ ಯುವಕರಿಗೆ ನೇರ ಉದ್ಯೋಗ. ಬಿಡಿಭಾಗ ಪೂರೈಸುವ ಸಣ್ಣ ಕೈಗಾರಿಕೆಗಳು ತಲೆ ಎತ್ತಲಿವೆ. ನೋಡಿದ್ರಲ್ಲ ಚಿನ್ನದ ನಾಡಲ್ಲಿ ಎಂತ ಶಕ್ತಿಶಾಲಿ ಹೆಲಿಕಾಪ್ಟರ್ಗಳು ತಯಾರಾಗ್ತಿವೆ ಅಂತ. ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಹಾಗೂ ಕರ್ನಾಟಕ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಭಾರತೀಯ ಸೇನೆಗೆ ಇದೀಗ ಆನೆ ಬಲ ಬಂದಿದೆ. ಫ್ರಾನ್ಸ್ ಜೊತೆಗೆ ಬರೋಬ್ಬರಿ 20 ಮಹತ್ವದ ಒಪ್ಪಂದಗಳಿಗೆ ಭಾರತ ಸಹಿಯನ್ನು ಹಾಕಿದೆ. ಇನ್ನು ಈ ಡೀಲ್ ನೋಡಿ ಶತ್ರು ರಾಷ್ಟ್ರಗಳಿಗೆ ನಡುಕ ಶುರುವಾಗಿದೆ. ಆ ಎಲ್ಲದರ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪದುರುಗುಟ್ಟಿ ಹೋಗಿದೆ. ಭಾರತದ ಪರಾಕ್ರಮಕ್ಕೆ ಇಡೀ ಜಗತ್ತೇ ದಂಗಾಗಿದೆ. 3 ಸೇನಾಪಡೆಗಳ ತಾಕತ್ತಿಗೆ ಶಕ್ತಿಶಾಲಿ ರಾಷ್ಟ್ರಗಳೇ ತಂಡ ಹೊಡೆದಿವೆ. ಇದು ಬರೀ ಟ್ರೈಲರ್ ಅಷ್ಟೇ. ಅಸಲಿ ಪಿಕ್ಚರ್ ನೋಡಿದ್ರೆ ಶತ್ರುಗಳು ಬೆವರುವುದು ಗ್ಯಾರಂಟಿ. ಯಾಕಂದ್ರೆ ಈಗ ಎಂಟ್ರಿ ಕೊಡ್ತಾ ಇರೋದು ಕಿಲ್ಲರ್ ಮಿಸೈಲ್ ಡೆಡ್ಲಿ ಹೆಲಿಕಾಪ್ಟರ್. ನಮ್ಮ ಹೆಮ್ಮೆಯ ಭಾರತೀಯ ಸೇನೆಗೆ ಆನೆ ಬಲ. 114 ರಫೇಲ್ ಹ್ಯಾಮರ್ ಕ್ಷಿಪಣಿಗಳ ಖರೀದಿಗೆ ಒಪ್ಪಂದ. ಭಾರತ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಪ್ರಧಾನಿ ನರೇಂದ್ರ ಮೋದಿ ಮುಂಬೈನಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಜೊತೆಗೆ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದರು. ಬರೋಬ್ಬರಿ 114 ರಫೇಲ್ ಮತ್ತು ಹ್ಯಾಮರ್ ಕ್ಷಿಪಣಿಗಳ ಖರೀದಿ ಸೇರಿದಂತೆ ಹಲವು ಪ್ರಮುಖ ಒಪ್ಪಂದಕ್ಕೆ ಮುದ್ರೆ ಒತ್ತಿದ್ರು. ಬರೋಬ್ಬರಿ 20 ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ವಿಶೇಷ ಅಂದ್ರೆ ಈ ಎಲ್ಲವೂ ಭಾರತದಲ್ಲೇ ತಯಾರಾಗಲಿದೆ. ದೇಶದ ಮೊದಲ ಹೆಲಿಕಾಪ್ಟರ್ ಉತ್ಪಾದನಾ ಘಟಕಕ್ಕೆ ಚಾಲನೆ. ಪ್ರಧಾನಿ ಮೋದಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ರಿಂದ ಉದ್ಘಾಟನೆ. ಕರ್ನಾಟಕದ ಪಾಲಿಗೆ ಇಂದು ಹೆಮ್ಮೆಯ ದಿನ. ಚಿನ್ನದ ನಾಡು ಎಂದೇ ಹೆಸರು ಮಾಡಿರುವಂತಹ ಕೋಲಾರ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಟಾಟಾ ಏರ್ಬಸ್ ಮಿನಿ ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕವನ್ನ ಪ್ರಧಾನಿ ಮೋದಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಉದ್ಘಾಟನೆ ಮಾಡಿದ್ದಾರೆ. ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಏರ್ಬಸ್ H-125 ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕಕ್ಕೆ ವರ್ಚುವಲ್ ಮೂಲಕ ಚಾಲನೆ ನೀಡಲಾಗಿದೆ.
हेलीकॉप्टर असेंबली लाइन का उद्घाटन इस गहरे विश्वास का एक और उज्जवल उदाहरण है। हमें गर्व है कि भारत और फ्रांस मिलकर माउंट एवरेस्ट की ऊंचाइयों तक उड़ान भरने वाला विश्व का एकमात्र हेलीकॉप्टर भारत में बनाएंगे और ये पूरे विश्व को एक्सपोर्ट भी करेंगे। ಇನ್ನು ನಮ್ಮ ಚಿನ್ನದ ನಾಡಲ್ಲಿ ತಯಾರಾಗುವಂತಹ ಹೆಲಿಕಾಪ್ಟರ್ ತಾಕತ್ತು ಎಂತದು ಅಂತಾನೆ ತೋರಿಸ್ತೀವಿ ನೋಡಿ. ಕರುನಾಡ ಹೆಲಿಕಾಪ್ಟರ್ ಮೇಕ್ ಇನ್ ಇಂಡಿಯಾ ಕನಸಿಗೆ ದೊಡ್ಡ ಬಲ ತುಂಬಿದ ಘಟಕ. ಹೆಲಿಕಾಪ್ಟರ್ ವಿಮಾನಗಳನ್ನು ಕೇವಲ ಎಚ್ಎಎಲ್ ತಯಾರಿಸುತ್ತಿತ್ತು. ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕ ಸ್ಥಾಪಿಸಿದ ಟಾಟಾ. ಕೋಲಾರದಲ್ಲಿ ಶಕ್ತಿಶಾಲಿ H-125 ಹೆಲಿಕಾಪ್ಟರ್ಗಳ ಉತ್ಪಾದನೆ. ಮೊದಲ ಹಂತದಲ್ಲಿ ವರ್ಷಕ್ಕೆ 10 ಹೆಲಿಕಾಪ್ಟರ್ಗಳ ಉತ್ಪಾದನೆ. ಪ್ರವಾಸೋದ್ಯಮ, ವೈದ್ಯಕೀಯ ಸೇವೆ, ವಿವಿಐಪಿ ಪ್ರಯಾಣ, ಕಣ್ಗಾವಲು ಉದ್ದೇಶಗಳಿಗಾಗಿ ಬಳಕೆಯಾಗುತ್ತೆ H-125 ಹೆಲಿಕಾಪ್ಟರ್. ಎಂಜಿನಿಯರ್ಗಳು, ತಾಂತ್ರಿಕ ನುರಿತ ಯುವಕರಿಗೆ ನೇರ ಉದ್ಯೋಗ. ಬಿಡಿಭಾಗ ಪೂರೈಸುವ ಸಣ್ಣ ಕೈಗಾರಿಕೆಗಳು ತಲೆ ಎತ್ತಲಿವೆ. ನೋಡಿದ್ರಲ್ಲ, ಚಿನ್ನದ ನಾಡಲ್ಲಿ ಎಂತ ಶಕ್ತಿಶಾಲಿ ಹೆಲಿಕಾಪ್ಟರ್ಗಳು ತಯಾರಾಗ್ತಿವೆ ಅಂತ. ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.